ಇದು ಒಳ್ಳೇದಲ್ಲ. ಜಾಸ್ತಿ ಆಗಿದ್ರೆ ಅಮೃತನೂ ವಿಷ ಆಗುತ್ತೆ, ಗೊತ್ತಿಲ್ವಾ? ಅದು ಪಬ್ಲಿಕ್ ಪ್ಲೇಸಲ್ಲಿ ಇದೆಲ್ಲ ಚೆನ್ನಾಗಿರಲ್ಲ. ಪ್ರಸಾದ ತಿಂದಿದ್ದಾಗಿದ್ರೆ ಅಲ್ಲಿ ಹೋಗಿ ಕೈ ತೊಕ್ಕ ಹೋಗು. ಬಂದ್ಬಿಟ್ಟ ಹೇಳಕ್ಕೆ. ಏನಿಲ್ಲ, ನೀನ್ ತಿನ್ನು. ಗೌಡ್ರೆ, ಏನ್ರಿ ಆರಾಮಾಗಿ ಪ್ರಸಾದ ತಿನ್ಕೊಂಡು ಓಡಾಡ್ತಿದ್ದೀರಲ್ಲ? ಮೇಡಮ್ರೆ ತಗೊಳ್ಳಿ ನಿಮ್ಮ ಓಸಿ. ನನ್ ಟೆನ್ಷನ್ ನನ್ಗೆ ಅಂದ್ರೆ ನೀವ್ ಬೇರೆ. ಅಯ್ಯೋ ಮೇಡಮ್ರೆ, ನಂಗೂ ಟೆನ್ಷನ್ಗೆ ತಲೆ ಓಡ್ತಾ ಇರ್ಲಿಲ್ಲ. ಅದಕ್ಕೆ ಒಡ್ಗೇನಾರು ಬಿದ್ರೆ ಸರೋದೇನೋ ಅಂತ ಕೈ ಮುಖ ಪ್ರಸಾದ ತಿಂತ ಅವನಿ. ಇಷ್ಟು ದೊಡ್ಡ ಉತ್ಸವ ಮಾಡಿ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಸುದ್ದಿ ಹಬ್ಸಿ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಮದ್ವೆ ಆಗಿಲ್ಲ ಅಂದ್ರೆ ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಗೌಡ್ರೆ ಪ್ಲೀಸ್ ಡೂ ಸಮಥಿಂಗ್. ಮೇಡಮ್ರೆ ನಂಗೆ ಅರ್ಥ ಆಗೋಂಗೆ ಕನ್ನಡದಲ್ಲಿ ಮಾತಾಡಿ ನೀವು. ದಯವಿಟ್ಟು ಏನಾದ್ರೂ ಮಾಡಿ ಅಂತ ಹೇಳ್ದೆ. ಮೇಡಮ್ರೆ ನಿಮ್ಮ ಹತ್ರ ಒಂದು ದಿಶೆ ಮುಚ್ಚಿಟ್ಟಿವ್ನಿ. ಹೌದಾ? ಏನದು? ಅದೇನಂತ ಗೊತ್ತಾದ್ರೆ ನೀವೇ ನಂಗೆ ಈ ಮದುವೆ ಇಷ್ಟ ಅಲ್ಲ ಅಂತ ನಿಮ್ಮ ಮನೇಲಿ ಹೋಗಿ ಹೇಳ್ತೀರಿ. ಅಂತದೇನ್ ವಿಷಯ? ಅದು ಅದು ಮೇಡಮ್ರೆ, ನನ್ನ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಾನು ಸರಿ ಇಲ್ಲ. ಬೇಕಾರೆ ಯಾರನ್ನ ಬೇಕಾದ್ರು ಕೇಳಿ, ಬಾರಲ್ಲೇ ಎಣ್ಣೆ ಹೊಡಿತೀನಿ, ಬೀದಲ್ಲೇ ಸಿಗರೇಟ್ ಸೇರ್ತೀನಿ, ಆಮೇಲೆ ಕಣ್ ಹುಡುಗರಿಗೆಲ್ಲ ಚುಡಾಯಿಸ್ತಾ ಇರ್ತೀನಿ. ಒಟ್ನಲ್ಲಿ ನನ್ನಷ್ಟು ಕೆಟ್ಟವನ್ನ ನೀವು ಈ ಜನ್ಮದಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ, ಅಪ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಮದ್ವೆ ಬಗ್ಗೆ ಮಾತಾಡಿರೋದು. ಹಾಯ್ ಸಿದ್ದು ಅವ್ರೆ. ಮೇಡಮ್ರೆ ನೀವಿಲ್ಲಿ? ನಿಮ್ಮನ್ನ ನೋಡಿದೆ, ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದೆ. ಇವರು ಅದು ಇವರು ನೀವು ನಾಚ್ಕೋತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಇವರು ನಿಮ್ಮ ಮದುವೆ ಆಗೋ ಹುಡುಗಿ ಅಂತ. ನಮಸ್ಕಾರ. ಹಾಯ್. ಇವರು ನಮ್ಮ ಬಾವವರಲ್ಲ, ಅವ್ರ ಅಕ್ಕ. ನಮಗೆ ತುಂಬ ಬೇಕಾದವರು. ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಬರ್ತೀನಿ. ನಾನ್ ಕಾಣಿಸ್ಲಿಲ್ವಾ? ಅದೇ ನಾನ್ ನಿನಗೆ ಹೇಳ್ಬೇಕು. ನನ್ ಬಂದ್ ಎಷ್ಟೊತ್ತಾಯ್ತು ಗೊತ್ತಾ? ಹಿಂಗೆಲ್ಲ ನಾವೆಲ್ಲ ಕಾಣಿಸ್ತೀವಿ ಈಗ. ಪಾಪ ನೀವು ತುಂಬಾ ಬ್ಯುಸಿ ಇದ್ದೀರಾ, ಅದಕ್ಕೆ ನಾನೇ ನಿನ್ನ ಹುಡ್ಕೊಂಡ್ ಬಂದೆ. ಜಯಂತ್ ಅವರ ಅಲ್ಲಿದ್ದಾರೆ. ಯಾರವರು? ಇವ್ರ ಚಿಕ್ಕ ತಂಗಿ ಜಾಹ್ನವಿ ಅಂತ. ನನ್ನ ಹೆಸರು ಚಲ್ವಿ ಅಂತ. ಗೊತ್ತು ಬಿಡಿ, ಅಣ್ಣ ನಿಮ್ ಬಗ್ಗೆ ತುಂಬಾ ಹೇಳಿದಾನೆ. ಹೌದಾ? ಪರವಾಗಿಲ್ಲ ಬಿಡಿ. ಹೌದು, ನೀನ್ ಇಲ್ಲೇನೋ ಮಾಡ್ತಿದ್ಯಾ? ಅದು ಈ ಉತ್ಸವದಾಗೆ ಹೂವಿನ ಅಲಂಕಾರ ಮಾಡಕ್ಕೆ ನಾನೇ ಕಾಂಟ್ರಾಕ್ಟ್ ತಗೊಂಡಿದ್ದೆ. ನಂಗೊಬ್ಳಿಗೆ ಕಷ್ಟ ಆಯ್ತದೆ ಅಂತ ಅವ್ರಿಗೆ ರಜಾ ಹಾಕ್ಸಿ ಕರ್ಕ ಬಂದಿವ್ನಿ.
ನಿಮ್ಗೇನಾದ್ರೂ ಬೇಜಾರಾಯ್ತೆ? ಅಯ್ಯೋ ಇಲ್ಲಪ್ಪ, ನಂಗೆ ಯಾಕೆ ಬೇಜಾರು? ನಮ್ಮ ಅಣ್ಣ ಖುಷಿ ಆದ್ರೆ ನಾನು ಖುಷಿ. ವೆಂಕಿ, ನಿನ್ ತಂಗಿಗೆ ಕುಡಿಯೋಕ್ ಜ್ಯೂಸ್ ತಗೋಬೋಗು. ಅಯ್ಯೋ ಜ್ಯೂಸ್ ಎಲ್ಲ ಏನ್ ಬೇಡ, ನಾನೇ ನಿಲ್ ಗೆಸ್ಟಾ? ಬೇಡ ಸುಮ್ಮನಿರು. ಬೇಡ ಕಣೋ. ಆಯ್ತು. ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಂಡಿರಿ, ನಾನು ಕೈ ತೊಕ್ಕ ಬರ್ತೀನಿ. ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಹೂ ಕಟ್ತೀನಿ. ನಾನು ಹೂ ಕಟ್ಲಾ ನಿಮ್ ಜೊತೆ? ಅಯ್ಯೋ ನೀವ್ ಯಾಕೆ, ನೀವು ಹೂವ ಮುಡ್ಕೊಳ್ಳೋರು, ನಾವು ಕಟ್ಟೋರು. ಅಯ್ಯೋ ಹೂನೇ ಭೇದ ಭಾವ ಮಾಡಲ್ಲ, ನಾವ್ ಯಾಕೆ ಮಾಡ್ಬೇಕು? ನಂಗೆ ಹೂ ಕಟ್ಟಕ್ ಬರಲ್ಲ ಅನ್ಕೋತಿದ್ದೀರಾ? ಖಂಡಿತ ಇಲ್ಲ. ಮೊದಲು ಚಿಕ್ಕವಳಿದ್ದಾಗ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಒಟ್ಟಿಗೆ ಹೂ ಕಟ್ತಿದ್ವಿ. ನಂಗೆ ಹೂ ಕಟ್ಟಕ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊಡಿ. ಹಂಗಲ್ಲ, ವೆಂಕಿ ನೋಡಿದ್ರೆ ಏನ್ ಅನ್ಕೋತಾನೋ ಏನೋ. ಅಯ್ಯೋ ಅವನ್ ಏನ್ ಅನ್ಕೋತಾನೆ? ನೀವು ಕೊಡಿ ಸುಮ್ಮನೆ, ನಾ ಕಟ್ತೀನಿ. ಇವರಿಬ್ರು ಮಾತಾಡ್ತಿರೋದು ನೋಡಿದ್ರೆ ಇನ್ನೂ ಸ್ಕೆಚ್ ಆಗ್ತಾರಾಗಿದೆ. ನೀವೆಲ್ಲಿರೋದು? ನಾವಾ ಅಲ್ಲಿ ದೇವಸ್ಥಾನ ಆಯ್ತಲ್ಲ, ಅದು 2ನೇ ಬೀದಿಗೆ. ನೀವೇನ್ ಅನ್ಕೊಳಲ್ಲ ಅಂದ್ರೆ ನಾನೇನೋ ಕೇಳ್ಬೋದಾ? ಕೇಳಿ. ನಿಮ್ಮನೇಲಿ ಯಾರ್ಯಾರು ಇರೋದು? ನಮ್ಮನ್ಯಾಗೆ ನಾನು ನಮ್ಮವ್ವ ಇಬ್ರು ಬರ್ತೀವಿ. ಓ, ಮತ್ತೆ ಅವರಲ್ಲಿ ಕಾಣಿಸ್ತಾನೆ ಇಲ್ಲ. ಅದು ನಮ್ಮವ್ವಂಗೆ ಕಣ್ ಕಾಣಕ್ಕಿಲ್ಲ. ಅಲ್ಲಿ ದೇವಸ್ಥಾನ ಹತ್ರ ನಂದು ಹೂವಿನ ವ್ಯಾಪಾರ ಮಾಡಿ ಅಂಗಡಿ ಐತೆ, ಅಲ್ಲಿ ಬಿಟ್ಟು ಬಂದೀನಿ. ನಾನು ಹೋಗೋವರೆಗೂ ಅವಳೇ ವ್ಯಾಪಾರ ಮಾಡೋದು, ಮುಗಿಸ್ಕೊಂಡು ಬರ್ತಾಳೆ. ಇಲ್ಲಿ ವ್ಯಾಪಾರ ಸಿಕ್ತು ಅಂತ ಅಲ್ಲಿ ವ್ಯಾಪಾರ ಬಿಡಕ್ಕಾಯ್ತದಾ? ಇಲ್ಲ ಅಲ್ವಾ? ಅದಕ್ಕೆ ಅಲ್ಲಿ ನೋಡಿ ಏನೋ ಕರೀತಾರೆ. ಏನಿಲ್ಲ ಏನಿಲ್ಲ ಏನಿಲ್ಲ. ಪಾಪಿಗಳಿಗೆ ಪ್ರಸಾದ ಕೊಟ್ಟು ನನ್ನ ಕೈನ ಅಪವಿತ್ರ ಮಾಡ್ಕೊಳಕ್ ಇಷ್ಟ ಇಲ್ಲ. 32 ವರ್ಷಗಳ ಹಿಂದೆ ಮನೆ ಕಟ್ತೀನಿ ಅಂತ ಸವಾಲು ಹಾಕೋದವರು ಮನೆ ಕಟ್ಟಿದ್ರು. ಅರಗಿಳಿ ಹಿಂಗೆ ಸಾಕಿರೋ ಕಂಡವ್ರ ಮನೆ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗೋದು ಗೊತ್ತಿರುತ್ತೆ, ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರೋಲ್ಲ. ಹಾಗೆ ಸವಾಸ ಮಾಡಿದ್ಮೇಲೆ ಆಯ್ಕೊಂಡು ತಿನ್ನೋದೇ ಗತಿ, ಅನ್ಭವ್ಸು. ಲಕ್ಷ್ಮಿ, ನನ್ನನ್ನು ಕ್ಷಮಿಸ್ಬಿಡು ಲಕ್ಷ್ಮಿ. ನನ್ನಿಂದ ಎಲ್ಲಾರ ಮುಂದೆ ನಿಮ್ಮ ಅಣ್ಣ ಹತ್ರ ಅವಮಾನ ಮಾಡಿಸ್ಕೋಬೇಕಾಯ್ತು. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟಲ್ಲ ಲಕ್ಷ್ಮಿ. ಅವರಿಷ್ಟ ತರ ನೀನು ನಡ್ಕೊಂಡಿದ್ರೆ ನಿನ್ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಆಗೋದೆ ಲಕ್ಷ್ಮಿ, ನಾನೇ ಕಾರಣ ಆಗೋದು. ಹಾಗೆಲ್ಲ ಮಾತಾಡಬೇಡಿ ನೀವು. ನಿಮ್ಮಿಂದ ನನಗೆ ಯಾವ ಸಮಸ್ಯೆನೂ ಆಗಿಲ್ಲ. ನೀವು ನನ್ನ ಜೀವನಕ್ಕೆ ಬಂದು ಪ್ರೀತಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ಸಮಯದಲ್ಲೂ ನನ್ನ ಜೊತೆಗೆ ನಿಂತು ಮದುವೆ ಅನ್ನೋ ಪದಕ್ಕೆ ಸಾರ್ಥಕತೆ ತಂದ್ಕೊಟ್ರಿ. ನಿಮ್ಮಿಂದ ಬಂಗಾರದಂತ ಮಕ್ಕಳು, ತಾಯಿ ಅಂತ ಅತ್ತೆ, ಮುತ್ತಿನಂತ ಕುಟುಂಬ ಸಿಕ್ತು. ನೀವಿರೋ ಕಡೆ ನನ್ಗೆ ಯಾವ ತೊಂದ್ರೆನೂ ಇಲ್ಲ, ಯಾವ ಕಷ್ಟಗಳು ಇಲ್ಲ ರೀ.
ನೀವು ಯಾವತ್ತೂ ಹಾಗೆ ಅನ್ಕೋಬೇಡಿ. ಹಾಗಲ್ಲ ಲಕ್ಷ್ಮಿ, ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಒಂದು ಸಂಭ್ರಮ. ನೋಡು, ನಿಮ್ಮ ಅಣ್ಣ ಹತ್ರ ನಾನು ಈಗಲೇ ಹೋಗಿ ಕ್ಷಮೆ ಕೇಳ್ತೀನಿ. ನೀನು ಖುಷಿಯಾಗಿರು ಲಕ್ಷ್ಮಿ, ಈಗಲೇ ಕೇಳ್ತೀನಿ. ರೀ, ಬೇಡ ರೀ, ಹಾಗೆಲ್ಲ ಏನು ಮಾಡಬೇಡಿ. ನಮ್ಮ ಮಾತಿನ ಪ್ರಕಾರ ನಾವು ನಡ್ಕೋಬೇಕಲ್ವಾ? ನಾವವತ್ತು ಕೊಟ್ಟ ಮಾತು ನೆರವೇರೋ ತನಕ ನಾವು ಅಲ್ಲಿಗೆ ಹೋಗೋದು ಬೇಡ. ನೀವು ಯಾರ ಮುಂದೆನೂ ನಿಂತ್ಕೊಂಡು ಕ್ಷಮೆ ಕೇಳೋದು ಬೇಡ. ನಾವು ಲಕ್ಷ್ಮೀ ನಿವಾಸ ಕಟ್ಟಿದ ಮೇಲೇನೆ ನಾನು ನನ್ನ ತವ್ರ ಮನೆ ಹೊಸಲು ತೊಳೆಯೋದು. ರೀ, ನೀವು ಬೇಜಾರು ಮಾಡ್ಕೋಬೇಡಿ. ಆ ದೇವರು ನಮ್ಗೆಲ್ಲ ಒಳ್ಳೇದೇ ಮಾಡ್ತಾನೆ. ಆ ನಂಬಿಕೆ ನನಗಿದೆ. ಇವತ್ತಲ್ಲ ನಾಳೆ ನಾವು ನಮ್ಮ ಸ್ವಂತ ಮನೆನ ಕಟ್ತೀವಿ. ನಾನು ಹೋಗಿ ದೇವರಿಗೆ ಹೆಚ್ಚು ನಮಸ್ಕಾರ ಮಾಡಿ ಬರ್ತೀನಿ. ಸರಿ ಲಕ್ಷ್ಮಿ. ಲಕ್ಷ್ಮಿ, ನನಗೋಸ್ಕರ ನೀನು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕೆ ನನ್ನ ಕೈಲಿ ಇನ್ನೂ ಆಗಿಲ್ಲ. ರಿಟೈರ್ಮೆಂಟ್ ಹತ್ರ ಬರ್ತಾ ಇದೆ. ನಿಜವಾಗ್ಲೂ ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗತ್ತಾ ಲಕ್ಷ್ಮಿ? ಭಗವಂತ, ಯಾಕಪ್ಪ ನನ್ನಿಂದ ಇಕ್ಕಟ್ಟಲ್ಲಿ ಸಿಕ್ಕಿಸ್ಬಿಟ್ಟೆ? ಯಾಕೆ ಸಿಕ್ಕಿಸ್ಬಿಟ್ಟೆ? ಲಕ್ಷ್ಮಿಗೆ ನನ್ನಿಂದನೇ ಇಷ್ಟೊಂದು ನೋವು ಕೊಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ನಾನು ಜಾನು ಫ್ರೆಂಡ್ ಅಂತ ಇವ್ರಿಗೆ ಗೊತ್ತಾ? ಹೇಳಿ ಸರ್. ಇಲ್ಲಿ ವಾಶ್ರೂಮ್ ಎಲ್ಲಿದೆ ಅಂತ ಗೊತ್ತಾ? ಸರ್, ಇದು ದೇವಸ್ಥಾನ. ಇಲ್ಲಿ ವಾಶ್ರೂಮು ರೆಸ್ಟ್ ರೂಮು ಅಂತ ಸಪ್ರೇಟಾಗಿರಲ್ಲ. ಟಾಯ್ಲೆಟ್ ಇರುತ್ತೆ, ಅದು ದೇವಸ್ಥಾನದ ಹೊರಗಡೆ ಇದೆ. ದಟ್ಸ್ ಫೈನ್, ಐಲ್ ಮ್ಯಾನೇಜ್. ಹೊರಗಡೆ ಬಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಥ್ಯಾಂಕ್ ಯು. ಹೌದು ಸರ್, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಳ್ಳಿಲಿದ್ದವರು ಸಿಟಿಗೆ ಹೋದಾಗ ಹೊಂದ್ಕೊಳ್ಳೋಕೆ ಹೇಗೆ ಕಷ್ಟ ಆಗುತ್ತೋ, ಸಿಟಿಲಿದ್ದವರು ಹಳ್ಳಿಗೆ ಬಂದಾಗ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸರಿಯಾಗಿ ಹೇಳಿದ್ರಿ. ಬೈ ದ ವೇ, ಐ ಆಮ್ ಜಯಂತ್. ನನಗೆ ನೀವು ಗೊತ್ತು ಸರ್. ನಾನು ಗೊತ್ತಾ? ಹೇಗೆ? ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನು ಸರ್? ಚಿಕ್ಕ ವಯಸ್ಸಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋರು ನೀವು. ನಮ್ಮ ಕಾಲೇಜ್ಗೆ ಒಂದ್ಸಲ ಬಂದಿದ್ರಿ ಚೀಫ್ ಗೆಸ್ಟ್ ಆಗಿ. ಅಲ್ಲಿ ನಾನು ನಿಮ್ಮನ್ನು ನೋಡಿದ್ದೆ. ಯಾವ ಕಾಲೇಜ್ ನಿಮ್ಮದು? ತುಮಕೂರು ಡಿಗ್ರಿ ಕಾಲೇಜ್. ಒಳ್ಳೆ ಕೋಇನ್ಸಿಡೆನ್ಸ್. ಸರ್, ನೀವೇನಿಲ್ಲಿ? ಇದು ನನ್ನ ಹೆಂಡತಿ ಮನ್ದೇವರು. ಇಲ್ಲಿ ಉತ್ಸವ ಆಗ್ತಿದೆ ಅಂತ ಗೊತ್ತಾಯ್ತು ಬಹಳ ದಿವಸಗಳ ಮೇಲೆ, ಹಾಗಾಗಿ ಬಂದ್ವಿ. ನೈಸ್ ಸರ್. ನಮ್ಮ ತಂದೆನೇ ಇಲ್ಲಿ ಧರ್ಮದರ್ಶಿಗಳು. ನೋಡಿ, ಧರ್ಮದರ್ಶಿಗಳ ಮಗನ ಜೊತೆನೇ ಮಾತಾಡೋ ಅವಕಾಶ ಸಿಕ್ಕಂಗಾಯ್ತು. ಸರಿ ಸರ್, ಆಯಿತು. ನಾನು ಆಮೇಲೆ ಸಿಗ್ತೀನಿ. ಅರೆ, ಥ್ಯಾಂಕ್ ಯು. ಅರೆ, ಅಣ್ಣನ ಮಾತಾಡ್ಸ್ಕೊಂಡ್ ಅವನ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ ಜಾನ್ವಿ ಅವರೇ, ನೀವು ಸಂತೋಷವಾಗಿ ಖುಷಿಯಾಗಿದ್ದೀರಾ ತಾನೆ? ನನಗಷ್ಟು ಸಾಕು. ಸರಿ ಬನ್ನಿ, ಅಲ್ಲಿ ಉತ್ಸವಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಹೋಗಿ ನೋಡ್ಕೊಂಡು ಬರೋಣ. ಜಾನ್ವಿ ಅವರೇ, ಖರ್ಚೀಫ್ ಎಲ್ಲಿ ಬೆಳೆಸ್ಕೊಂಡೋ ಗೊತ್ತಾಗ್ತಿಲ್ಲ. ಟಿಶ್ಯೂಸ್ ಕಾರಲ್ಲಿದೆ, 2 ನಿಮಿಷ ಹೋಗ್ತಾನೆ ಬಿಡಲ್ವಾ? ಅಯ್ಯೋ, ಇವಾಗ ಅದೆಲ್ಲ ಯಾಕೆ? ನಿಮಗೆ ಗೊತ್ತಲ್ಲ, ಸುತ್ತಮುತ್ತ ಸ್ವಲ್ಪ ಗಲೀಜಿದೆ. ನನಗೆ 2 ನಿಮಿಷ ಹೀಗೆ ಹೋಗಿ ಹಾಕಿ ಬಂದ್ಬಿಡೋಣ. ಓಕೆ, ಸರಿ. ಅರೆ, ಹಾಯ್. ಭೂಮಿ ದುಂಡಗಿದೆ ಅಂತ ಪರ್ಸನಲ್ ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಹೇಗೆ? ಮತ್ತೆ ಸಿಗ್ತಿದ್ದೀರಲ್ಲ. ಚಿನ್ನುಮರಿ, ಇವರು ನಿಮ್ಮ ಕಾಲೇಜಲ್ಲೇ ಓದಿದ್ದಂತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಪರಿಚಯ ಆಯಿತು. ನಾನು ನಿಮ್ಮ ಕಾಲೇಜ್ ಚೀಫ್ ಗೆಸ್ಟ್ ಆಗಿ ಬಂದಿದ್ನಲ್ಲ, ಆಗ ನೋಡಿದ್ರು ಅಂತ ಹೇಳಿದ್ರು. ಬೈ ದ ವೇ, ಇವ್ರು ನನ್ನ ವೈಫ್ ಜಾಹ್ನವಿ ಅಂತ.
ನಿಮ್ಮ ಕಾಲೇಜಲ್ಲಿ ಓದಿದ್ದು ನೋಡಿರ್ಬೇಕು ಅನ್ಸುತ್ತಲ್ಲ. ಹೌದಾ? ಇರ್ಬೋದೇನೋ ಸರ್. ನಾನು ಯಾವತ್ತೂ ಇವ್ರನ್ನ ನೋಡಿಲ್ಲ. ಅಯ್ಯೋ ಪಾಪಿ, ಇಷ್ಟು ಬೇಗ ನನ್ನ ಮರ್ತು ಬಿಟ್ಯಾ ಅಥವಾ ಮರ್ತಿರೋ ಥರ ನಾಟಕ ಆಡ್ತಿದ್ಯಾ? ಇವರು ನಮ್ಮ ಕಾಲೇಜ್ ಅಂತ ಕೇಳಿ ನನ್ಗೆ ಆಶ್ಚರ್ಯ ಆಗ್ತಿದೆ ಸರ್. ನಾನು ಇವ್ರನ್ನ ಯಾವತ್ತೂ ನೋಡಿಲ್ಲ. ಸಾರಿ ಸರ್, ನೀವೆಲ್ಲ ಹೊರಟಿದ್ರಿ ಅನ್ಸುತ್ತೆ. ನಾನಿನ್ ಬರ್ತೀನಿ. ಯಾಕೆ ಹೀಗೆ ನಡ್ಕೋತಿದ್ದಾನೆ ಇವನು? ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ. ಇವ್ ನೋಡಿದ್ರೆ ಗೊತ್ತೇ ಇಲ್ಲ ಅಂತಿದ್ದಾನಲ್ಲ. ಯಾಕೆ ಕಳ್ತಾ ಇದ್ದೀನಿ? ಏನಾಯ್ತು? ಏನಿಲ್ಲ ರೀ, ಕಸ ಬಿಟ್ಟು ಅನ್ಸುತ್ತೆ. ಈಗ ಸಹಿಸ್ತಿದ್ಯಾ? ನನ್ನ ಕ್ಷಮಿಸ್ಬಿಡು ಜಾನ್. ನಾನು ಯಾವತ್ತೂ ನಿನ್ನ ಸಂತೋಷದ ಮಧ್ಯೆ ಬರೋದಿಲ್ಲ. ಏನಿಲ್ಲ, ಸುಮ್ಮನೆ ಬೇಜಾರಾಗ್ತಿತ್ತು, ಅದಕ್ಕೆ ಕೂತಿದ್ದೀನಿ. ವಿಶ್ವ ನನ್ನ ಕ್ಲೋಸ್ ಫ್ರೆಂಡು ಇವತ್ತು ಉತ್ಸವಕ್ಕೆ ಬಂದಿದ್ದಾನೆ ಅಣ್ಣ. ನನ್ನ ಜೊತೆ ಮಾತಾಡ್ಲೇ ಇಲ್ಲ ಗೊತ್ತಾ? ನೋಡಿದ್ರು ನೋಡ್ತಿರೋ ಥರ ಹೋಗ್ಬಿಟ್ಟ. ಜಯಂತ್ ಅವ್ರ ಮುಂದೆನೆ ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಸರ್ ಅಂದ್ಬಿಟ್ಟ. ಅವನು ಈ ಥರ ಮಾಡಿದ್ದಕ್ಕೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಹೀಗೆ ನಡ್ಕೊಳ್ಳೋದು ಸರಿನಾ ಹೇಳು? ಮತ್ತಿನ್ನೇನು, ನಂಗೆ ಬೇಜಾರಾಗಲ್ವಾ? ಅವನ್ನ ನೋಡ್ಬೇಕು ಅಂತ ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ನನ್ನ ಮದ್ವೆಗೂ ಬರಲಿಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜಿಗೆ ರಿಪ್ಲೈ ಮಾಡಲ್ಲ. ಇವತ್ತು ನಂಗೆ ಸಿಕ್ದ, ಆದ್ರೆ ಈ ತರ ನಡ್ಕೋತಿದ್ದಾನೆ. ನಂಗೆ ಇವಾಗ ಮದುವೆ ಆಗಿದೆ. ಮದುವೆಗೆ ಮುಂಚೆ ನಾನು ಅವನ ಜೊತೆ ಊಟ ಮಾಡ್ತಿದ್ದು, ಒಟ್ಟಿಗೆ ಕಾಲೇಜಿಗೆ ಹೋಗ್ತಿದ್ದು, ಅದೆಲ್ಲ ಮದುವೆ ಆದಮೇಲೆ ಗಂಡ ಸಹಿಸ್ಕೊಳ್ಳಲ್ಲ ಅಂತನಾ? ಓಹ್, ಮದುವೆಗಿಂತ ಮುಂಚೆ ಎಷ್ಟೇ ಕ್ಲೋಸ್ ಇದ್ರು ಮದುವೆ ಆದ್ಮೇಲೆ ಗಂಡನ ಮುಂದೆ ಮರ್ಯಾದೆ ಕೊಡ್ತಾರೆ ಅಂತನಾ? ವಿಶ್ವ, ಅವನು ತುಂಬಾ ಒಳ್ಳೆಯವನು. ಅವನು ಎಷ್ಟು ಒಳ್ಳೆಯವನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ಅಂತನಾ? ಜಯಂತ್ ಅವ್ರ ಮುಂದೆ ಅವನು ಸರಿಯಾಗೇ ನಡ್ಕೊಂಡಿದ್ದಾನೆ ಅಂತನಾ? ನಂಗೆ ಈಗ ಅರ್ಥ ಆಗ್ತದೆ ಕಣೋ. ಆದರೂ ಇವಳು ನಂಗೆ ಗೊತ್ತಿರೋಳು ಅಂತ ಹೇಳಿದಿದ್ರೆ ಇನ್ನೂ ಸ್ವಲ್ಪ ಖುಷಿ ಆಗ್ತಿತ್ತು. ನಿಂಗೆ ಅವನೆಲ್ಲಾದ್ರೂ ಕಾಣಿಸಿದ್ರೆ ನಾನು ಇರೋ ಕಡೆ ಕಳಿಸು, 4 ಬಾರಿಸ್ತೀನಿ, ಆಗಲೇ ನನಗೆ ಕೋಪ ಕಮ್ಮಿ ಆಗೋದು.
ಆಯ್ತು ಕಳಿಸ್ತೀಯಾ ಅವ್ರೊಬ್ರೇ ಕಾಯ್ತಿದ್ದಾರೆ, ಹೋಗು ಅಂತ ಕಳಿಸ್ತಿದ್ಯಾ? ಆಯ್ತು ಹೋಗ್ತೀನಿ. ಆಯ್ತು ಹೋಗ್.